ನಮಸ್ತೆ ಪ್ರಿಯ ವೀಕ್ಷಕರೇ, 2024ನೇ ಇಸವಿಯ ಆಗಸ್ಟ್ ತಿಂಗಳ ಕನ್ಯಾ ರಾಶಿಯವರ ಭವಿಷ್ಯವನ್ನು ತಿಳಿಸ್ತಾ ಇದ್ದೇವೆ. ಕನ್ಯಾ ರಾಶಿಯವರಿಗೆ ಲಗ್ನದಲ್ಲಿ ಕೇತು, 2, 3, 4, 5ನೇ ಭಾವಗಳು ಶುದ್ಧ, 6ರಲ್ಲಿ ಶನಿ, 7ರಲ್ಲಿ ರಾಹು, ಅಷ್ಟಮ ಭಾವ ಶುದ್ಧ, 9ರಲ್ಲಿ ಕುಜ ಗುರು, 10ನೇ ಭಾವ ಶುದ್ಧ, 11ರಲ್ಲಿ ರವಿ, 12ರಲ್ಲಿ ಬುಧ ಶುಕ್ರ. ಇದು ಗ್ರಹಸ್ಥಿತಿ. ಹಾಗಿರುವಾಗ ಈ ರಾಹುಕೇತುಗಳು ಕೇಂದ್ರದಲ್ಲಿ ಬಂದದ್ದರಿಂದ ಕೆಲಸ ಕಾರ್ಯಗಳಿಗೆಲ್ಲ ಅಡೆತಡೆ, ಆರೋಗ್ಯ ವಿಚಾರವಾಗಿ ಚಿಂತನೆಯನ್ನು ಮಾಡಿಕೊಂಡಾಗುವಾಗ ಮೈಕೈಯಲ್ಲೆಲ್ಲ ನೋವುಗಳೆಲ್ಲ ಬರುವುದಕ್ಕೆ ಸಾಧ್ಯತೆಗಳುಂಟು. ದೇಹದಲ್ಲಿ ಆಲಸ್ಯ ಎನ್ನುವಂಥದ್ದು ಉಂಟಾಗಬಹುದು. ಶರೀರ ಸ್ಥೂಲವಾಗುವಂಥದ್ದು, ಶರೀರ ವಿಷಯಕ್ಕೋಸ್ಕರವಾಗಿ, ಆರೋಗ್ಯ ವಿಷಯಕ್ಕೋಸ್ಕರವಾಗಿ ಖರ್ಚು ವೆಚ್ಚಗಳೆಲ್ಲ ಅಧಿಕವಾಗತಕ್ಕಂತಹ ಸ್ಥಿತಿ ಉಂಟು. ಆರ್ಥಿಕವಾಗಿ ನೋಡಿದಾಗುವಾಗಲೂ ಕೂಡ ಈ ಸಂದರ್ಭದಲ್ಲಿ ಹೆಚ್ಚು ಖರ್ಚುಗಳು ಬರುವಂತಹದ್ದು, ಅದೇ ಪ್ರಕಾರವಾಗಿ ಆದಾಯ ಕಡಿಮೆಯಾಗತಕ್ಕಂತಹ ಒಂದು ಸ್ಥಿತಿಯು ಈ ರಾಶಿಗೆ 6ರ ಶನಿ, 7ರಲ್ಲಿ ರಾಹು ಎನ್ನುವಂಥದ್ದಿರುವುದರಿಂದ ಚರ್ಮ ವಿಷಯದಲ್ಲಿಯೂ ನರನಾಡಿಗಳ ವಿಷಯದಲ್ಲಿಯೂ ಕೂಡ ದೋಷ ಫಲಗಳನ್ನು ಹೇಳಬೇಕು. ಅದೇ ಪ್ರಕಾರವಾಗಿ ಈ 7ನೇ ಭಾವಕಾಧಿಪತಿ ಅನುಕೂಲ ಇರುವುದರಿಂದ ದಾಂಪತ್ಯ ಸುಖಗಳೆಲ್ಲ ಪ್ರಾಪ್ತಿಯಾಗಬಹುದು. ಶುಭ ಕಾರ್ಯಗಳೆಲ್ಲ ಮನೆಯಲ್ಲಿ ನಡೆಯುವಂತಹದ್ದು, ಸಂಭ್ರಮದ ಕಾರ್ಯಗಳಿಗೋಸ್ಕರ ಓಡಾಟ ಇತ್ಯಾದಿಯಾಗಿರುವಂತಹ ವಿಷಯಗಳು ಅಧಿಕವಾಗಿ ಉಂಟಾಗ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗ್ತದೆ. ಆದರೆ ಮಕ್ಕಳಿಗೂ ನಿಮಗೂ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳೆಲ್ಲ ಉಂಟಾಗುವುದಕ್ಕೆ, ಅಭಿಪ್ರಾಯ ಭಿನ್ನತೆಗಳು ಬರುವುದಕ್ಕೆ ಸಾಧ್ಯತೆ ಇರುವುದರಿಂದ ಮಾತಿನಲ್ಲಿ ಜಾಗ್ರತೆ ವಹಿಸುವಂತಹದ್ದು ಒಳ್ಳೆಯದು. ಅದೇ ಪ್ರಕಾರವಾಗಿ ಪಾಲುಗಾರಿಕೆ ವಿಷಯ, ದಾಯಾದಿಗಳಲ್ಲಿ ಬರುವಂತಹ ವಿಚಾರಗಳು ಇತ್ಯಾದಿಗಳಿಂದ ಮನಕ್ಲೇಶಗಳೆಲ್ಲ ಉಂಟಾಗಬಹುದು. ಆ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸುವಂತಹದ್ದು ಉತ್ತಮ. ವಿಷಜಂತುಗಳಿಂದಲಾಗಿಯೋ ಕೈವಿಷ ಬಾಧೆಗಳು ಎನ್ನುವಂತಹ ದೋಷಗಳೆಲ್ಲವೂ ಕೂಡ ಇರುವುದರಿಂದ ವಿಷಜಂತುಗಳಿಂದ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಾಗಿಟ್ಟುಕೊಳ್ಳುವಂತಹದ್ದು ಒಳ್ಳೆಯದು. ಇಲ್ಲಿ ಉದ್ಯೋಗ ಭಾವಕಾಧಿಪತಿಯಾಗಿರುವಂತಹ ಬುಧ ಈ 12ನೇ ಭಾವದಲ್ಲಿರುವುದರಿಂದ ಉದ್ಯೋಗದಲ್ಲಿ ಕಿರಿಕಿರಿ, ಸ್ಥಾನದಲ್ಲಿ ಪ್ರಗತಿಗೆ ತೊಂದರೆಯನ್ನು, ಪ್ರಮೋಷನ್ ಇತ್ಯಾದಿ ಆಗಿರುವಂಥ ವಿಷಯಗಳಿಗೆ ದೋಷವನ್ನು ಹೇಳ್ತಾರೆ. ಆದ್ದರಿಂದ ಉದ್ಯೋಗ ಸ್ಥಾನದಲ್ಲಿ ಮಾನಸಿಕ ಕಿರಿಕಿರಿಗಳನ್ನೆಲ್ಲ ಅನುಭವಿಸುವುದಕ್ಕೆ ಸಾಧ್ಯತೆಗಳಿರುವುದರಿಂದ ಧ್ಯಾನ ಯೋಗಾದಿಗಳನ್ನು ಮಾಡಿಕೊಂಡು ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಮುಂದುವರಿಯುವಂತಹದ್ದು ಉತ್ತಮ. ಒತ್ತಡಗಳೆಲ್ಲ ಜಾಸ್ತಿಯಾಗಬಹುದು. ಇನ್ನೊಬ್ಬರಿಗೋಸ್ಕರವಾಗಿ ನಾವು ಮಾಡಬೇಕಾದಂತಹ ಕೆಲಸ ಕಾರ್ಯಗಳೆಲ್ಲ ವಿಳಂಬವಾಗುವಂತಹ ಸ್ಥಿತಿ, ಬೇರೆಯವರಿಂದಲಾಗಿ ಒತ್ತಡಕ್ಕೊಳಗಾಗುವಂತಹ ಸ್ಥಿತಿ ಇತ್ಯಾದಿಗಳೆಲ್ಲ ಉಂಟಾಗಬಹುದು. ಆದ್ದರಿಂದ ಈ ತಿಂಗಳನ್ನು ಸ್ವಲ್ಪ ಉತ್ತಮ ಎನ್ನುವಂತಹದ್ದಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಮುಂದಿನ ತಿಂಗಳಲ್ಲಿ ಉತ್ತಮವಾದಂಥ ಫಲಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ. ಎಲ್ರಿಗೂ ಕೂಡ ಶುಭವಾಗಲಿ ಎಂಬುದಾಗಿ ಹೇಳ್ತಾ ಕನ್ಯಾ ರಾಶಿಯ ರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ.